ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಫುಲ್ ಫ್ಲೆಜ್ಡ್ ಆಗಿ ಸ್ಟೂಡೆಂಟ್ಸ್ ಇದ್ರು, ಅದೆಲ್ಲ ಮುಗೀತು. ಮೊನ್ನೆ ದೇವರಿಗೆ ಸೀರೆ ಉಡ್ಸೋ ಕ್ಲಾಸ್ ಕೂಡ ಮುಗೀತು. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸು ಇವತ್ತೇನು ತುಂಬ ಕ್ರೌಡೆಡ್ ಇರಲ್ಲ. 7 to 8 ಮೆಂಬರ್ಸ್ ರಿಜಿಸ್ಟರ್ ಆಗಿದ್ದಾರೆ. ಮತ್ತೆ ನನ್ನ ಟೀಮಲ್ಲೇ ಇರುವಂಥ ಶಿಲ್ಪ ಈ ಕ್ಲಾಸ್ ತಗೋತಾ ಇರೋದು. ಯಾವಾಗಲೂ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ ಶಿಲ್ಪ ಅವರೇ ತಗೊಳ್ಳೋದು. ಬಟ್ ಐ ವಿಲ್ ಬಿ ದೆ ದ ಹೋಲ್ ಕ್ಲಾಸ್. ಆ್ಯಕ್ಚುಲಿ ನೆನ್ನೆ ನೈಟ್ ಹುಡುಗರೆಲ್ಲ ಅವ್ರ ಚಿಚ್ಚಿ ಮನೆ ಅಂದರೆ ನನ್ನ ತಂಗಿ ಮನೇಲಿ ಹಾಲ್ಟ್ ಇರೋಣ ಅಂತ ಬಂದಿದ್ವಿ. ಎಲ್ಲ ಅಲ್ಲಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಬಂದಿದ್ವಿ. ನೈಟ್ ತುಂಬ ಲೇಟ್ ಆಯ್ತು ಅಂತೇಳಿ ಅಲ್ಲೇ ಹಾಲ್ಟ್ ಇದ್ದು ಈಗ ಆಲ್ಮೋಸ್ಟ್ ಸೆಮಿ ರೆಡಿಯಾಗಿ ಹೊಡ್ತಾ ಇದ್ದೀನಿ. ಸೆಮಿ ಸ್ಟಿಚ್ ಡ್ರೆಸ್ ಅಂತಾರಲ್ಲ ಆ ಥರ ಸೆಮಿ ರೆಡಿಯಾಗಿ ಹೊಡ್ತಿದ್ದೀನಿ. ಇನ್ನೊಂಚೂರು ರೆಡಿ ಆಗಬೇಕು. ಬಟ್ ಸ್ಟೂಡೆಂಟ್ಸ್ ಬಂದು ವೆಯ್ಟ್ ಮಾಡೋದು ಬೇಡ, ಆ್ಯಂಬಿಯನ್ಸ್ ಲಾಕ್ ಆಗಿರುತ್ತೆ ಅಂತ ಹೇಳಿ ಬೇಗ ಹೊಡ್ತಿದ್ದೀವಿ. Maybe in 20 minutes I'll reach the ambience and I've informed same to my students in the group also. ಬನ್ನಿ ಇವತ್ತು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ ಹೆಂಗಾಗತ್ತೆ. ಮತ್ತೆ ಇನ್ನ ಒಂದು ನಾನು ಎಲ್ಲರಿಗೂ ಈ ಯೂಟ್ಯೂಬ್ ವಿಡಿಯೋ ಮೂಲಕ ಏನು ಹೇಳ್ಬೇಕಂತಿದ್ದೀನಿ ಅಂದರೆ, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸು ಅದು ನಿಮಗಷ್ಟೇ ಅಂತಲ್ಲ. ಎಷ್ಟೋ ಜನ ಹೌಸ್ ವೈಫ್ಸು ಮನೆಯಿಂದನೇ ಏನಾದರೂ ಮಾಡಬೇಕು, ನಾವು ಈಚೆ ಹೋಗೋಕ್ಕಾಗಲ್ಲ, ನಮ್ಮ ಚಿಕ್ಕ ಮಕ್ಕಳಿದ್ದಾರೆ, ವಿತೌಟ್ ಮತ್ತೆ ನಮಗೆ ಬಂಡವಾಳನೂ ಹಾಕೋದಿಕ್ಕಾಗೋದಿಲ್ಲ, ಏನಾದರೂ ಮಾಡಬೇಕು ಮ್ಯಾಮ್, ಏನಾದರೂ ಮಾಡಬೇಕು ಅಂತ ನನ್ನ 100 ಜನದ ಮೇಲೆ ಕೇಳಿರ್ಬೋದು ಅನ್ಕೊಳ್ಳಿ. ಯಾಕಂದ್ರೆ ನಾನು ಈ ಥರ ಎಲ್ಲ ಆಕ್ಟಿವ್ ಆಗಿರೋದ್ರಿಂದ ಮ್ಯಾಮ್ ಬಂಡವಾಳನೂ ಹಾಕೋಕ್ಕಾಗೋದಿಲ್ಲ, ಈ ಥರ ಕ್ವೆಶನ್ಸ್ ಕೇಳಿದಾಗ ಅವರಿಗೆಲ್ಲ ನಾನು ಆಪ್ಷನ್ ಏನು ಹೇಳ್ತೀನಿ ಅಂದರೆ, ಈ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ನ ನೀವು ಆರಾಮಾಗಿ ಕಲ್ತ್ಕೋಬೋದು. ಯಾಕಂದ್ರೆ ಈಗ ಟ್ರೆಂಡ್ ಹೆಂಗಾಗಿದೆ ಅಂದರೆ, IT ಹೋಗೋರಾಗಲಿ ಅಥವಾ ವರ್ಕಿಂಗ್ ಲೇಡೀಸ್ ತುಂಬ ಜನ ಇರೋದ್ರಿಂದ ಒಂದು ಫಂಕ್ಷನಿಗೆ ಸೀರೆನ ಫೋಲ್ಡ್ ಮಾಡಿ ಅವಾಗ ಡ್ರೇಪ್ ಮಾಡ್ಕೊಳ್ಳೋದು ಎಲ್ಲರಿಗೂ ತುಂಬ ಕಷ್ಟ. ಸೊ ಈ ಟ್ರೆಂಡ್ ಹೆಂಗೆ ಬಂದಿದೆ ಅಂದರೆ, ರೇಷ್ಮೆ ಸೀರೆಗಳೆಲ್ಲ ಆಲ್ಮೋಸ್ಟ್ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಎಲ್ಲರೂ ಆ ಕವರ್ಸಲ್ಲಿ ಸೆಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ, ರೆಡಿ ಟು ವೇರ್ ಇರುತ್ತೆ. ಸೊ 2 minutes ಅವ್ರಿಗೆ ಯಾರು ಫಂಕ್ಷನಿಗೆ ಹೋಗ್ಬೇಕಂದ್ರೆ ಅವ್ರು ವೇರ್ ಮಾಡ್ಕೊಂಡು ಹೋಗ್ಬೋದು. ಅದೀಗ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಅದನ್ನು ನೀವು ಎನ್ಕ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ನಿಮಗೆ ಹೆಚ್ಚಂದ್ರೆ ಏನು ಬೇಕಾಗುತ್ತೆ, ಒಂದು ಬಿಗ್ ಸೈಜ್ ಟೇಬಲ್ ಬೇಕಾಗುತ್ತೆ, ಒಂದು ಸ್ಟೀಮ್ ಐರನ್ ಬಾಕ್ಸ್ ಅಥವಾ ರೆಗ್ಯುಲರ್ ಐರನ್ ಬಾಕ್ಸ್ ಕೂಡ ಸಾಕು. ಇದಕ್ಕೇನು ಬಂಡವಾಳನೂ ಬೇಕಾಗಿಲ್ಲ. ಇನಿಷಿಯಲಿ ಹೌದು ನಿಮ್ಗೆ ರೆಗ್ಯುಲರ್ ಆರ್ಡರ್ಸ್ ಇರಲ್ಲ, ರೆಗ್ಯುಲರ್ ಇನ್ಕಮ್ ಇರಲ್ಲ ಅಂದ್ರೂ ಮಾಡ್ಕೋಬೇಕಾಗತ್ತೆ, ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ, ಪಬ್ಲಿಸಿಟಿ ಮಾಡಬೇಕಾಗತ್ತೆ. ಆರಾಮಾಗಿ ನಾನು ಹೇಳೋದು, ಪರ್ ಡೇ ನೀವು ಒಂದು ಸ್ಟಾರ್ಟಿಂಗಲ್ಲಿ 200ಗೆ ಬಿಟ್ರು ಪರ್ ಡೇ ಒಂದು ಬರಲಿ ಬಿಡಿ, ಯು ಕ್ಯಾನ್ ಅರ್ನ್ ಎಟ್ ದ ಕನ್ವೀನಿಯನ್ಸ್ ಆಫ್ ಯುವರ್ ಹೋಮ್ ಅಲ್ವಾ. ನೀವು ಮನೆ ಕೆಲಸನ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಆರಾಮಾಗಿ ಅರ್ನ್ ಮಾಡ್ಬೋದು. ಸೊ ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂಡ್ ದಿಸ್ ಇಸ್ ದ ಟಿಪ್ ಫಾರ್ ಆಲ್ ಹೌಸ್ ವೈಫ್ಸ್ who want to earn in small amounts and to make their own pocket money. Take it as my tip. ಸೊ ಈಗ ಜಸ್ಟ್ ಮನೆ ರೀಚ್ ಆದ್ವಿ. ಮನೆಗೆ ಬರೋಷ್ಟರಲ್ಲಿ ಆಗಲೇ ಒಬ್ರು ಬಂದಿದ್ರು. ಸೊ ಅವ್ರನ್ನ ಜಸ್ಟ್ ಕೂರಿಸ್ಬಿಟ್ಟು ಶಿಲ್ಪ ಅವರಿದ್ರು, ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಬಿಟ್ಟು ನಾನು ಸೆಮಿ ರೆಡಿ ಆಗಿದೆ ಅಂತ ಹೇಳಿದ್ನಲ್ಲ, ಸೊ ಫುಲ್ ರೆಡಿ ಆಗಿಬಿಟ್ಟು ಕೆಳಗೆ ಹೋಗ್ಬೇಕೀಗ. ಎಲ್ಲನೂ ಒಂದು ರೌಂಡ್ ಮಾತಾಡಿಸ್ಬಹುದು. ಅದಾದಮೇಲೆ ನಂದು ಅಂತ ಇವತ್ತೇನು ಕೆಲಸ ಇರಲ್ಲ, ಯಾಕಂದ್ರೆ ಶಿಲ್ಪ ಅವ್ರ ಕ್ಲಾಸ್ ತೊಗೊಳೋದ್ರಿಂದ ಐ ಫೀಲ್ ರಿಲ್ಯಾಕ್ಸ್ಡ್. ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿಕೊಂಡು ಬೇರೆ ಎಲ್ಲ ಕೆಲಸಗಳು ಇವತ್ತು ಆ್ಯಸ್ ಯೂಶುವಲ್ ನಡೆಯುತ್ತೆ. ಬಟ್ ಐ ಆಮ್ ನಾಟ್ ಸೋ ಮಚ್ ಇನ್ ಸ್ಟ್ರೆಸ್, ಯಾಕಂದ್ರೆ ಕ್ಲಾಸಸ್ ಇವತ್ತು ನಾನು ತಗೋತಾ ಇಲ್ಲ. ಎರಡನೇ ಮೆಜರ್ಮೆಂಟ್ ನಾರ್ಮಲ್ ನಾವು ಮ್ಯಾನ್ಯುವಲಿ ಹೇಗೆ ಮಾಡಿದ್ರು ಅದೇ ಥರ ಟೇಬಲ್ ಮಾಡ್ತಿರೋದು ಅಷ್ಟೇ. ಹೌದು ಹೌದು, ನೀವು ಪ್ರೊಫೆಷನಲಿ ಮಾಡೋದಾದ್ರೆ ಹೀಗೆ ಮಾಡಬೇಕು. ನೆಕ್ಸ್ಟು ಇಲ್ಲಿ ಮತ್ತೆ ಶೋಲ್ಡರಿಂದ ಇಟ್ಕೋಬೇಕು. ಇಟ್ಕೊಂಡು ಎಸ್ ಟೈಪಲ್ಲಿ ಸರೌಂಡ್ ಮಾಡ್ಕೋಬೇಕು. ಸರಿನಾ? ಟೈಪ್ ಇದು ಮಾಡಿಕೊಂಡು ನಮ್ಮ ಟೈ ಭಾಗ ಆಲ್ಮೋಸ್ಟ್ ಫುಲ್ ಟೇಪ್ ಬಂದೇ ಬರ್ತಾರೆ ಈಗಿನ ಲೇಡೀಸ್. ಯಾರು ಟೇಪ್ ಕೂತು ಕಮ್ಮಿ ಬರೋರಿಲ್ಲ. ಇದು ಎರಡನೇ ಮೆಜರ್ಮೆಂಟ್. ಮ್ಯಾನ್ಯುವಲ್ ನಾವು ಹಿಂಗೆ ಮಾಡಿದ್ದಲ್ವಾ, ಸೊ ಕನ್ಫ್ಯೂಸ್ ಆಗುತ್ತೆ. ಇದು 3 ಮೆಜರ್ಮೆಂಟ್ ಮೇನ್ ಆಯ್ತಲ್ವಾ? ಇದು ಆಲ್ರೆಡಿ ಪಿನ್ ಮಾಡಿದ್ವಲ್ಲ. ಓಕೆ, ಪಿನ್ ಮಾಡಿ ಸರಿ, ಅದನ್ನೇ ಫೋಲ್ಡ್ ಮಾಡಿ. ಅದೇ ಫೋಲ್ಡ್ ಮಾಡಿ. ಸೊ ನೀವು ಕ್ಲೈಂಟ್ ಬಂದಾಗ ಈ ತರ ಮೆಷರ್ಮೆಂಟ್ ನ ಬರ್ಕೋಬೇಕು, ಪ್ರೊಫೆಷನಲ್ ಬರ್ಕೋಬೇಕು. ನೋಡಿ, ಇವ್ರು ಏನೋ ರಫ್ ಆಗಿ ಮಾಡ್ತಾರೆ ಅನ್ನೋಂಥವ್ರು ಕೆಲವರು ಇರ್ತಾರೆ, ಇವ್ರು ಹೆಂಗ್ ಕೊಟ್ಟರು ಮಾಡ್ತಾರೆ ಅನ್ನೋ ಪಾಸಿಟಿವ್ ಆಗಿ ತಗೊಳ್ಳೋರು ಒಂಥರ ಇರ್ತಾರೆ. ಸೊ ನೀವು ಕ್ಲೈಂಟ್ ಮೇಲೆ ಡಿಸೈಡ್ ಮಾಡ್ಕೊಂಡು ಪ್ರೊಫೆಷನಲಿನೂ ನಾವು ಕಲ್ತಿದ್ದೀವಿ, ಮ್ಯಾನ್ಯುವಲಿನೂ ನಾವು ಕಲ್ತಿದ್ದೀವಿ ಅಂತ ಕಾನ್ಫಿಡೆಂಟ್ ಆಗಿರ್ಬೇಕು. ಆಯ್ತಾ? ನಾನಂತೂ ಅದು ಯಾವ ಹೊಸದಾದ್ರೂ ಸರಿ ಹೆಜ್ಜೆ ಇಡ್ತಾ ಇರೋದೆ. ಯಾಕಂದ್ರೆ ಹೆಜ್ಜೆನೇ ಇಡದೆ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ಹೆಂಗೆ ಡಿಸೈಡ್ ಮಾಡೋಕ್ಕಾಗುತ್ತೆ? ಹೆಜ್ಜೆ ಇಡೋದು. ಫೇಲ್ಯೂರ್ ಆಗುತ್ತೆ ಅಂದ್ರೆ ಮುಂದೆ ಹೆಜ್ಜೆ ಇಡೋದ್ರಲ್ಲಿ ಅರ್ಥನೇ ಇಲ್ಲ, ಹಿಂದಕ್ಕೆ ಹೆಜ್ಜೆ ಇಡೋದೇ ಜಾಣ್ತನ ಅನ್ಕೋಬೇಕು. ಆಯ್ತಾ? ಸೊ ಹೆಜ್ಜೆ ಇಡೋದು ಟ್ರೈ ಮಾಡಿ. ನೆಕ್ಸ್ಟ್ ವಿಲ್ ಸಿ. ಅದೆಲ್ಲ ಮೊದಲನೇ ಪಿನ್ನು ಸೆರಗು ಪಿನ್ನು, ಇನ್ನೊಂದು 2 ಸರೌಂಡಿಂಗ್ ಪಿನ್ನು, 3ನೇದು ಸೊಂಟದ ಪಿನ್ನು, ಸುತ್ತಾಳ್ತೆ ಪಿನ್ನು. 3 ಪಿನ್ ಆದ್ಮೇಲೆ ಇನ್ನೊಂದು ಪಿನ್ ಮಾಡಬೇಕಾಗತ್ತೆ. ಏನು ಅಂತಂದ್ರೆ ಪಿನ್ ಅಲ್ಲ, ಇದು ಅಳತೆ ನಮ್ಗೆ ಗೊತ್ತಿರಬೇಕು. ಎಷ್ಟು ಆಗಬೇಕು ನಿಮಗೆ ಇದಂತ. ನಾವು ಮಾಮೂಲಿ ಎಷ್ಟು ಸೈಜ್ ಇರುವಂಥವ್ರಿಗೆ 2 ಇಂಚ್ ಆದ್ರೆ 2.5 ಇಂಚ್ ಆದ್ರೆ ಹುಡುಗಿರು ರಿಸೆಪ್ಷನ್ ಮದುವೆಗೆಲ್ಲ ತುಂಬಾ ಸಣ್ಣ ಕೇಳ್ತಾರಲ್ಲ ಅಂಥವ್ರಿಗೆ 2 ಇಂಚ್ 2.5 ಇಂಚ್ ಸಾಕು. ಈಗ ನಾವು ಎಕ್ಸೆಲ್ ಇದೀವಿ ಅಂಥವ್ರಿಗೆಲ್ಲ ಮಿನಿಮಮ್ 3.5 ಇಂದ 4. ಅವರು ಎಸ್ ಅವರ ಬಿಕ್ಕಿಗೆಲ್ಲ ಎಕ್ಸೆಲ್.
ಡಬಲ್ ಎಕ್ಸೆಲ್ ಅಂದ್ರೆ ನಾವು 5 ಮಿನಿಮಮ್ 5 ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಶೋಲ್ಡರ್ ಅಲ್ಲ ನಮ್ಮ ಚೆಸ್ಟ್ ಸೈಡ್ ಕಾಣಿಸುತ್ತೆ ಅಂತ ಅಗಲ ಮಾಡ್ಕೊತಾರೆ. ಅದನ್ನ ಮರ್ಚ್ಕೊಳ್ಳಿ. ಎರಡನೇದು ಕೈ ಹಾಕಿಗೆ ಪ್ಲೀಟ್ಸ್ ಬರುತ್ತೆ, ಕರೆಕ್ಟಾಗಿ ಪ್ಲೀಟ್ಸ್ ಬರುತ್ತೆ. ಅದನ್ನ ಲಾಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಒಂದು ಪ್ಲೀಟ್ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಈ ಕಡೆ ಒಂದು ಹೌದು ಹೇಳೋದಿಲ್ಲ. ಅಲ್ಲ ಮುಂದೆ ಹೇಳ್ಕೊಡುವಾಗ್ಲೇನೆ ನಿಮ್ಗೆ ಇಷ್ಟು ಡೌಟ್ಸ್ ಬರ್ತಿದೆ. ಇವಾಗ ನೋಡ್ದಾಗಲೇ ಯಾಕ ಡೌಟ್ಸ್ ಕೇಳ್ತೀರಾ? ಆಮೇಲೆ ಬೇಕಾದ್ರೆ ಆನ್ಲೈನ್ ಮಾಡ್ಬೋದು. ಅದೇ ಅದೇ ಮ್ಯಾಮ್. ಆಮೇಲೆ ಡೌಟ್ಸ್ ಬಂದಾಗ ಹೌದು ಆನ್ಲೈನ್ ಅಸಿಸ್ಟ್ ಆಗುತ್ತೆ. ಇದು ಹಿಂಗ್ ಬಂದಿದೆಲ್ಲ, ಇನ್ನೊಂಚೂರು ಚಿಕ್ಕದ್ ಮಾಡ್ಕೊಳ್ಳಿ. ಇದು ಹಿಂಗ್ ಬರ್ಬೇಕು, ಈ ಪಿನ್ ಓಪನ್ ಆಗ್ಬೇಕು. ಏನಾಗಿತ್ತು ಉಷಾ ಮ್ಯಾಮ್ ಮಿಸ್ಟೇಕ್ ಅಂತ? ಅದೇ ಅರ್ಧಕ್ಕೆ ಹಿಡಿತಾ ಇರ್ಲಿಲ್ಲ. ಅದೇ ಫಸ್ಟ್ ಫೀಲ್ ದೊಡ್ಡದ್ ಮಾಡಿ ಅದೇ ಅಳತೆಗೆ ಇನ್ನೊಂದು ಸೇಮ್ ಮಾಡೋರು. ಬಂದಿಲ್ವಾ? ಬಂದಿದೆ ಮ್ಯಾಮ್ ಈಗ. ಅಲ್ಲ ಅಲ್ಲ ಉಲ್ಟಾ ಪಲ್ಟಾ ಬಂದಿದ್ಯಾ ಅಂತ ಫ್ರಿಲ್ಸ್? ಹೌದು, ಉಲ್ಟಾ ಇದು ಬಂದಿಲ್ಲ. ಹೀಗ್ ಬರ್ಬೇಕಲ್ವಾ ಮ್ಯಾಮ್? ಒಂದು ಈ ಕಡೆ ಬಂದಾಗ ಒಂದು ಈ ಕಡೆ ಬರುತ್ತೆ ಮ್ಯಾಮ್ ಸಾರಿಗೆ. ಆಯ್ತಾ ಬಿಚ್ಚಿ ಮ್ಯಾಮ್? ಇವಾಗ ಈಕ್ವಲ್ ಆಯ್ತಲ್ಲ, ಹಾ ಈಕ್ವಲ್ ಮಾಡೋಂಗಿನ್ನ. ಇವತ್ತು ಇವರೆಲ್ಲಾರು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ಗೆ ಬಂದಿದ್ದು. ಆಲ್ಮೋಸ್ಟ್ ಮೇಡಮ್ ಎಲ್ಲರೂ ನನ್ನ ಪ್ರೀವಿಯಸ್ ಬ್ಯಾಚ್ ಸ್ಟೂಡೆಂಟ್ಸೇ. ಅವರು ಬಿಂದು ಅಂತೂ ಬಿಡಿ 5 ಬ್ಯಾಚ್. ಲಾಸ್ಟ್ ಟೈಮ್ ನಿಮ್ ರಿವ್ಯೂ ನೋಡಿರ್ತೀರಾ, ಗೊತ್ತಿರುತ್ತೆ. ಮೇಡಮ್ 2019 ಬ್ಯಾಚು, ಮೇಡಮ್ 2025 ಬ್ಯಾಚು, ಉಷಾ ಮ್ಯಾಮ್ ಈ ವರ್ಷದ ಬ್ಯಾಚು, ಜ್ಯೋತಿ ಅಂತೂ ಇರೋ ಬರೋ ಆನ್ಲೈನ್ ಬ್ಯಾಚಸ್ ಎಲ್ಲಾನು ಅಟೆಂಡ್ ಆಗಿದ್ದಾರೆ. ಹೊಸಬ್ರು ಇವತ್ತು ಬಂದಿರೋದು ನೀವೊಬ್ರೆ, ಕರೆಕ್ಟಾ? ಓಕೆ. ಸೊ ಒಂದು ನಂಬಿಕೆ ಇಟ್ಟು ಶ್ರೀನಿಕಾ ಕ್ರಿಯೇಷನ್ಸ್ಗೆ ಯಾಕೆ ಪುನಃ ಪುನಃ ಬರ್ತಾರೆ ಅಂತ ಹೇಳಿ ಮೇಡಮೇ ರಿವ್ಯೂ ಹೇಳಿದ್ದಾರೆ. ಎಲ್ಲದನ್ನು ನಾನು ಯೂಟ್ಯೂಬ್ ಅಲ್ಲಿ ಅಟ್ಯಾಚ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ಯಾರಾದ್ರೂ ಈ ತರ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕಲಿಬೇಕು ಅಂದ್ರೆ ಬರ್ಬೋದಾ? ಅಫ್ಕೋರ್ಸ್, yes, 100%. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ you so ಥ್ಯಾಂಕ್ much. ಯು ಎಲ್ಲರಿಗೂ. ಇದು ಆಶಾ ಮ್ಯಾಮ್ ಅಂತ ಹೇಳಿ ನಮಸ್ತೆ. ಕೋವಿಡ್ ಕು ಮುಂಚೆ 2019 ಬ್ಯಾಚ್ ಸ್ಟೂಡೆಂಟ್ ಮೇಡಮ್ ನಂತರ ಸ್ಯಾರಿ ಟೈಪಿಂಗ್ ಕಲಿಯಕ್ ಬಂದಿದ್ದು. ಈ 6-7-8 ವರ್ಷದಿಂದ ನನ್ನ ಮೇಡಮ್ ನ ಮುಖತಃ ಪರಿಚಯ ಮೀನ್ಸ್ ಭೇಟಿ ಆಗಿಲ್ಲ ಬಿಟ್ರೆ ಪ್ರತಿಯೊಂದು ಆನ್ಲೈನ್ ಪ್ರಾಡಕ್ಟ್ಸ್ ಆಗ್ಲಿ ನನ್ನ ಹತ್ರ ಪೋರ್ಟರ್ ಮಾಡಿಸ್ಕೋತಿದ್ರು. ಸೊ ಆಫ್ಟರ್ 7 ಇಯರ್ಸ್ ನನ್ನ ಸ್ಟೂಡೆಂಟ್ ನ ತಿರ್ಗಾ ನೋಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಸೊ ಮೇಡಮ್ ಇವತ್ತು ಬಂದಿರೋದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ಗೆ. ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ ತಗೊಂಡಿದ್ದು ನನ್ನ ಟೀಮ್ ಅಲ್ಲಿ ಇರುವಂತ ಶಿಲ್ಪ. ಸೊ ಅದ್ರದ್ದು ರಿವ್ಯೂ ಹೇಳ್ತಾರೆ ಮೇಡಮ್, ಕೇಳೋಣ. ನಂಗೆ ಸ್ಯಾರಿ ಫೋಲ್ಡಿಂಗ್ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ಎಷ್ಟೊಂದ್ ಕಡೆ ನೋಡ್ತಾ ಇದ್ದೆ, ಬಟ್ ಅಂದ್ರೂ ನಂಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅಲ್ಲಿ ಹೋಗೋದು, ಇಲ್ಲೂ ಕಡಿಮೆ ರೇಟು ಅಂತಾರೆ, ಇದು ಮಾಡ್ತಾರೆ, ಬಟ್ ರೇಟ್ ಅಂತ ಇಲ್ಲ, ಬಟ್ ಒಂದು ನಂಬಿಕೆ ಬರಬೇಕು ಅವ್ರ ಮೇಲೆ ನಮಗೆ ಫಸ್ಟ್. ಅದು ಇಂಪಾರ್ಟೆಂಟ್. ಯಾರೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ನಮ್ಮ ಸಿಸ್ಟರ್ ಸುಧಾ ಅಂತ ಇದಾರೆ, ಅವರು 19 ಬ್ಯಾಚ್ ಇಂದಾನೆ ನಿಮ್ ಜೊತೆನೆ ಕ್ಲಾಸಿಗೆ ಬಂದಿದ್ದು. ಅವ್ರು ಹೇಳಿದ್ರು ಯಾಕೆ ವೈ ಡೋಂಟ್ ಯು ಟ್ರೈ ಇಲ್ಲಿ ಒಂದ್ಸತಿ ಅಂತ. ಹಂಗಾಗಿ ನಾನು ನೋಡ್ಬಿಟ್ಟು ಮೇಡಮ್ ಆಗ್ತಾ ಇರ್ತಾರೆ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಯಾವ್ಯಾವ ಕ್ಲಾಸಸ್ ಮಾಡ್ತಾರೆ, ಯಾವ ತರ ಮಾಡ್ತಾರೆ ಅಂತ. ಅದಕ್ಕೆ ನನ್ಗೆ ಇಂಟ್ರೆಸ್ಟ್ ಆಯ್ತು. ನಾನು ಅದಕ್ಕೆ ಎನ್ರೋಲ್ ಆಗ್ಬಿಟ್ಟು ನಾನು ಇವತ್ತು ಬಂದಿದ್ದೀನಿ. ಇಲ್ಲಿ ಬಂದಾಗ ನಂಗೆ ಒಂಥರ ಖುಷಿ ಆಯ್ತು. ಅಂದ್ರೆ ಒಂಥರ ರೋಮಾಂಚನ ಅಂತಾರಲ್ಲ, ಮೈಯಲ್ಲೆಲ್ಲ ಇದ್ರೆ ಆ ತರ ಆಗ್ಬಿಟ್ಟು ಎಷ್ಟು ಚೇಂಜಸ್ ನೋಡಿದ್ದೀನಿ. ಆಮೇಲೆ ಜನ ಸ್ಟೂಡೆಂಟ್ಸ್ ಬರೋದು, ಅವ್ರ ಸ್ಟೂಡೆಂಟ್ಸ್ ಇರೋ ಇಂಟ್ರೆಸ್ಟ್ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಎಲ್ಲಾರು. ಆಮೇಲೆ ಮೇಡಮು ಮತ್ತೆ ಅವ್ರ ಟೀಮು ಶಿಲ್ಪಾ ಅನ್ನೋರು ಮೇನು ಅವರೇ ಇವತ್ತು ನಾನ್ ಮಧ್ಯದಲ್ಲಿ ಬೇರೆ 1 hour ಓದ್ಲಾ ಹೊಡೆದ ಇವತ್ತು. ಅಷ್ಟು ಪೇಷನ್ಸ್ ಇಂದ ಹೇಳ್ಕೊಡ್ತಾರೆ. ನಮ್ ಸಿಲ್ಲಿ ಕ್ವಶನ್ಸ್ ನಾವ್ ಕೇಳೋದೆಲ್ಲ ಸಿಲ್ಲಿ ಎಂತದು ಇಲ್ಲ ಮಾಮ, ಅದೆಲ್ಲ ಡೌಟ್ಸ್ ಬರುತ್ತೆ. ಹೇಳೋದನ್ನ ನಾವ್ ಹೇಳಬೇಕು ಮ್ಯಾಮ್. ನಿಮ್ ಡೌಟ್ಸ್ ಎಲ್ಲ ಈಸಿ ಇದ್ರು ನಾವು ಅದನ್ನ ವಿ ಹ್ಯಾವ್ ಟೇಕನ್ ನಿಯರ್ಲಿ 2 hours ಟು ಕಂಪ್ಲೀಟ್. ಬಿಕಾಸ್ ಅಷ್ಟು ಡೀಪ್ ಆಗಿ ಹೇಳ್ಕೊಟ್ಟಿರೋದ್ರಿಂದ ಇಟ್ ವಿಲ್ ಟೇಕ್ ಟೈಮ್. ಒಂದ್ಸತಿ ನಾವು ಕಲ್ತ್ಕೊಂಡ್ರೆ ಅದೇನ್ ಪ್ರಾಬ್ಲಮ್ ಏನಾಗಲ್ಲ. ಬಟ್ ಹ್ಯಾಟ್ಸ್ ಆಫ್ ಟು ದಿಸ್ ಟೀಮ್, ಶಿಲ್ಪಾ ಅಂಡ್ ಮಂಜುಳಾ ಮೇಡಮ್. ಇದನ್ನೇನು ಹೇಳಕ್ಕಾಗಲ್ಲ, ಇದಕ್ಕಿಂತ ಎವ್ರಿಬಡಿ ನೋ ಏಜ್ ಲಿಮಿಟ್. ಇವರು ಶಾಂತಿ ಮ್ಯಾಮ್ ಅಂತ ಲಾಸ್ಟ್ ಟೈಮ್ ಇವ್ರನ್ನ ಕೂಡ ನಾನು ಸ್ಯಾರಿ ಡ್ರೇಪಿಂಗ್ ಕ್ಲಾಸಿಗೆ ಅಟೆಂಡ್ ಮಾಡಿದ್ದು. ಅವ್ರ ಶೈ ಮ್ಯಾಮ್ ಕ್ಯಾಮ್ರಾ ಮುಂದೆ ಬರಲ್ಲ ಅನ್ನೋ ನಾನು ಬಿಡ್ತೀರಾ ನಿಲ್ಸಿದೀನಿ. ನೋ ಮ್ಯಾಮ್, ಯು ಹ್ಯಾವ್ ಟು ಗಿವ್ ದ ರಿವ್ಯೂ ಅಂತ. ಎಲ್ಲರಿಗಿಂತ ಫಸ್ಟ್ ಇವ್ರಿಬ್ಬರದೇ ಮುಗಿಸಿದ್ದಾರೆ. ಹಾ ನೋಡಿ, ಆಲ್ಮೋಸ್ಟ್ ಸೀನಿಯರ್ ಸಿಟಿಸನ್ಸ್ ಆಗೋ ಆದಿಲಿದ್ದಾರೆ. ಬಟ್ ಇವ್ರ ಎನರ್ಜಿಗೆ ನಾವಿಬ್ರು ಇವತ್ತು ಫಿದಾ ಆದ್ವಿ. ನಾವ್ ನೋಡ್ತಾನೆ ಇದ್ರೆ ಸ್ಟಾರ್ಟಿಂಗ್ ಇಂದ ಅವ್ರಿಬ್ರೆ ನೀಟಾಗಿ ಮಾಡಿ ಪ್ರತಿಯೊಂದು ಡೌಟು ಕೇಳ್ಕೊಂಡು, ದಟ್ ಇಸ್ ದ ರೈಟ್ಸ್ ಆಫ್ ದ ಸ್ಟೂಡೆಂಟ್ಸ್. ಅವ್ರು ಕೇಳ್ಬೇಕು, ಅವ್ರು ಹೇಳ್ಕೊಟ್ಟಿದ್ರು ಬಂದಿರೋದೇ ಕಲಿಯಕ್ಕೆ ಅಲ್ವಾ ಮ್ಯಾಮ್. ಪ್ರತಿಯೊಂದು ಕೇಳಿ ತಿಳ್ಕೊಂಡು ಹೋಗ್ಬೇಕು.
ದಟ್ ಇಸ್ ಯೋರ್ ರೈಟ್ಸ್. ಥ್ಯಾಂಕ್ ಯು ಸೋ ಮಚ್. ಶೈನೆಸ್ ಹೋಗ್ಬಿಡುತ್ತೆ ಇಲ್ಲಿ ಬಂದ್ರೆ. ಹಾಯ್, ಇದು ಬಿಂದು ಅಂತ. ನೀವೆಲ್ಲ ಆಗ್ಲೇ ಇವ್ರದ್ದು ರಿವ್ಯೂ ನೋಡಿರ್ತೀರಾ. ಇವ್ರನ್ನೆಲ್ಲ ನಾನು ಯಾರನ್ನೂ ದುಡ್ಡು ಕೊಟ್ಟು ಕರೆಸ್ತಾ ಇಲ್ಲ, ಯಾಕಂದ್ರೆ ಇದು 6ನೇ ಸತಿ ಅವ್ರು ಬರ್ತಿರೋದು. ಸೊ ಯಾವ ಕ್ಲಾಸ್ ಅನೌನ್ಸ್ ಮಾಡಿದ್ರು ಬಿಂದು ಅವರು ವಾಲಂಟ್ರಿಯಾಗಿ ರಿಜಿಸ್ಟರ್ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರ ರಿವ್ಯೂ ಕೇಳಿ ಇವತ್ತು ಅವರು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಿಗೆ ಬಂದಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಮಂಜುಳಾ ಮ್ಯಾಮ್. ಏನಕ್ಕೆ ಅಂದ್ರೆ ಆರ್ಗನೈಸ್ ಮಾಡಿದ್ದಕ್ಕೆ. ನಮ್ಮ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟು ಶಿಲ್ಪಾ ಮೇಡಮ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ. ನೀವು ಬಂದಿದ್ದು ಎಷ್ಟೊತ್ತಿಗೆ ಅಂತ ಹೇಳಿ ಕ್ಲಾಸ್? ಹೌದು, ನಾನು ಕ್ಲಾಸಿಗೆ ತುಂಬಾ ಲೇಟೆಸ್ಟ್ ಆಗಿ 12 ಗಂಟೆಗೆ ಬಂದೆ. ಮ್ಯಾಮ್ 11 ಕಾಲ್ ಮಾಡಿ ಒಂದು 13 ಕಿಲೋಮೀಟರ್ಸ್ ದೂರ ಅಟ್ 50 ಕಿಲೋಮೀಟರ್ ಪರ್ ಅವರ್ ಇರೋ ಕ್ಲಾಸಿಗೆ ಸ್ಟೂಡೆಂಟ್ ಬಂದಿದ್ದು 12 ಗಂಟೆಗೆ ಬಂದಿದ್ದು. ಅಂದ್ರೆ ನಾನು ಯಾವಾಗಲೂ ಲೇಟ್ ಲತೀಫು, ಏನು ಅನ್ಕೊಂಬೇಡಿ. ಬಟ್ ನಮ್ಮ ಮ್ಯಾಮ್ ಇದಾರಲ್ಲ, ದೋ ಶಿ ನೋಸ್ ದಟ್ ಐ ಆಮ್ ಟ್ರಾವೆಲಿಂಗ್ ಫ್ರಮ್ ಅ ವೆರಿ ಲಾಂಗ್ ಡಿಸ್ಟೆನ್ಸ್, ತುಂಬಾ ದೂರದಿಂದ ಬಂದ್ರು ಯಾವತ್ತೂ ನನಗೆ ವಿದ್ಯೆ ಹೇಳ್ಕೊಡೋದ್ರಲ್ಲಿ 1% ಸಹ ಕಮ್ಮಿ ಮಾಡಿಲ್ಲ. ಬಿಕಾಸ್ ಅವ್ರು ಹೆಂಗೆ ಅಂದರೆ ಶಿ ಗಿವ್ಸ್ ಅಸ್ ಇಂಪಾರ್ಟೆನ್ಸ್, ಶಿ ಟ್ರೀಟ್ಸ್ ಎಲ್ಲಾರನ್ನೂ ಒಂದೇ ಥರ ನೋಡ್ತಾರೆ. ನೀವೆಲ್ಲೇ ಸ್ಟಕ್ ಆಗಿರಲಿ ಸ್ಟೆಪ್ಪಲ್ಲಿ. ಮೇಡಮ್ ಅಂತೂ ಅವ್ರಿಗೆ ಎಂಡಿಂಗ್ನಲ್ಲಿ ನನಗೆ ಹೇಳ್ಕೊಡ್ತಿದ್ದಾಳಲ್ಲಪ್ಪ ಇವಳು ಯಾರು ಇವಳು ಹಿಂಗೆ ಉಲ್ಟಾನೇ ಮಾತಾಡ್ತಾಳೆ. ಮತ್ತೆ ಬರ್ತಿದ್ದಂಗೆ 2 ಕ್ವೆಶನ್ ಕೇಳಿದೆ. ಯಾಕಂದರೆ ನಾನು ನನ್ನ ಕಡೆ ಸ್ಯಾರಿ ಡ್ರೈಪಿಂಗ್ ಕ್ಲಾಸಿಗೆ ಹೋಗಿದ್ದೆ. ಮ್ಯಾಮ್ನ ಫಸ್ಟ್ ಕೇಳಿದ ಕ್ವೆಶನ್ ಏನಂದರೆ, ನೇವಲ್ ಪಾಯಿಂಟ್ಗೆ ಕ್ಯಾನ್ ಎನಿಬಡಿ ಇವನ್ ಫಿಕ್ಸ್ ದ ಸ್ಯಾರಿ, ಇಸ್ ದಿಸ್ ರೈಟ್ ಅಂತ. ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು ಅಂದರೆ, ನೋ ದಟ್ ಈಸ್ ರಾಂಗ್, ಇಟ್ ಡಿಪೆಂಡ್ಸ್ ಆನ್ ಹೌ ಟೈಟ್ ಯು ಟೈ ಯುವರ್ ಪೆಟಿಕೋಟ್, ಮತ್ತು ಅದು ನಿಮ್ಮ ಇಷ್ಟ, ಅದು ಇಟ್ ಈಸ್ ಅಪ್ ಟು ಯುವರ್ ಚಾಯ್ಸ್. ಸೊ ಅವ್ರು ನನಗೇನು ಹೇಳಿದ್ರೆ, ಬೇಡ ಮೇಡಮ್ ನೀವಿರೋ ಪರ್ಸ್ನಾಲಿಟಿಗೆ ನಾನು ಹೇಳ್ಕೊಟ್ಟಂಗೆ ಮಾಡ್ಕೊಳ್ಳಿ ಸಾಕು. ಯಾಕಂದರೆ ನಿಮ್ಮ ಹತ್ರನೂ ಟೈಮ್ ಇಲ್ಲ, ನಾನು ಹೇಳ್ಕೊಟ್ಟಂಗೆ ಮಾಡಿದ್ರೆ ನೀವು ಇನ್ನೂ 10 ಸ್ಯಾರಿ ಬೇಕಾದ್ರೆ ನೀವು ಈ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡ್ತೀರ. ನೀವು ಕೇಳೋ ಡೌಟ್ಗಳಿಗೆ ಹಂಗಿದೆ. ಹಾಗಾಗಿ ಮೇಡಮ್ ಐ ಆಮ್ ರೆಕಮೆಂಡಿಂಗ್ ಬೆಸ್ಟ್ ಟೀಚರ್ಸ್ ಫಾರ್ ಎವ್ರಿಥಿಂಗ್. ಐ ಟೆಲ್ ಯು, ಟೀ ಕೊಟ್ಟರು ಬಂದಿದ ತಕ್ಷಣ ನಾನಂತೂ ಇನ್ನೇನು ಬ್ರೌಸ್ ಆಗಬೇಕಾಗಿತ್ತು. ಬಟ್ ಮೇಡಮ್ ಟೀ ಕೊಟ್ಟು ಒಂದು ಜೀವ ಕೊಟ್ಟರು. ಇಲ್ಲಿ ಸೂಪರ್. ನಮ್ಮ ಮಿಸ್ಸು, ಈ ಮಿಸ್ ಇದಾರಲ್ಲ, ಇವರ ಪೇಷನ್ಸ್ ಅಂದರೆ ತಾಳ್ಮೆ A1. ನಾನೇನು ಅನ್ಕೊಂಡೆ, ಹ್ಯಾಂಡ್ಸ್ ಆನ್ ಸ್ಟಾರ್ಟ್ ಆಗಿತ್ತು. ಬಟ್ ಮ್ಯಾಮ್ ನನಗೋಸ್ಕರ ಶಿ ರಿಯಲಿ ಟಾಟ್ ಮೀ. ಐ ಗಾಟ್ ಅ one-on-one class. Thank you, ma'am. I really love you. Thank you so much.